ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತ ನಮಗೆ ಬೇಕೇ ಬೇಕು. ಅಮೆರಿಕದಿಂದ ಬಂತು ಭಾರತಕ್ಕೆ ಕ್ಷಮೆ. ಹಾಗಾದರೆ ಭಾರತದ ಮೇಲೆ 50% ಟ್ಯಾರಿಫ್ ಹಾಕಿ 100-200ಕ್ಕೂ ಹೋಗ್ಬೋದು ಹುಷಾರ್ ಅಂತಿರುವಂಥ ಟ್ರಂಪ್ ಈಗ ಯಾವ ಪರಿಸ್ಥಿತಿಗೆ ಬಂದು ಇಳಿದಿದ್ದಾರೆ ನೋಡಿ. ಅಸಲಿಯತ್ತನ್ನು ಬಿಚ್ಚಿಡ್ತಾ ಇರುವಂಥ ಬಿಗ್ ನ್ಯೂಸ್ ಬರ್ತಾ ಇದೆ ಅಮೆರಿಕದಿಂದ. ಮತ್ತಷ್ಟು ಟೈಟ್ ಸ್ಲ್ಯಾಪ್ಗಳು ಬೀಳ್ತಾನೆ ಇದ್ದಾವೆ ಟ್ರಂಪ್ಗೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೋದಿ ತಗೊಂಡಿರುವಂಥ ನಿರ್ಧಾರ ಅದೆಷ್ಟು ಸರಿಯಾಗಿದೆ. ಈ ಸಲ ಭಾರತ ಅಮೆರಿಕವನ್ನು ಹ್ಯಾಂಡಲ್ ಮಾಡ್ತಿರುವಂಥ ರೀತಿ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇರುವಂಥ ಡೆವಲಪ್ಮೆಂಟ್ ಇದು ನೋಡಿ. US ಎಕ್ಸ್ಪರ್ಟ್ಗಳು, ಅದರಲ್ಲೂ ಅಲ್ಲಿನ ಆರ್ಥಿಕತೆ ಮತ್ತು ಹಲವಾರು ದಶಕಗಳಿಂದ ಅಮೆರಿಕದ ಆಗು ಹೋಗು ಬೆಳವಣಿಗೆಗಳ ಬಗ್ಗೆ ಡೀಪಾಗಿ ಅಧ್ಯಯನ ಮಾಡಿದವರು, ಪ್ರಮುಖ ಸ್ಥಾನಮಾನದಲ್ಲಿರುವಂಥವರು ಎಕ್ಸ್ಪರ್ಟ್ಸ್ ನೋಡಿ ಹೇಳ್ತಿದ್ದಾರೆ ಈಗ ಭಾರತಕ್ಕೆ ಕ್ಷಮೆ ಕೇಳಿ ಅಂತ. ಟ್ರಂಪ್ಗೆ ಹೇಳ್ತಿರೋದು ಇವರೆಲ್ಲ, ಭಾರತವನ್ನು ಕ್ಷಮೆ ಕೇಳಿ ಮತ್ತು ಟ್ಯಾರಿಫ್ 0 ಮಾಡಿ 50% ಹಾಕಿರೋದನ್ನು ನೀವು 0 ಮಾಡಲೇಬೇಕು. ಅಮೆರಿಕದ ಹಿತದೃಷ್ಟಿಯಿಂದ ಮೋದಿ ಹ್ಯಾಂಡಲ್ ಮಾಡ್ತಿರೋ ರೀತಿ ಇದೆಯಲ್ಲ, ಅವರ ಫಾರಿನ್ ಪಾಲಿಸಿ ಬಹಳ ಉತ್ತಮವಾಗಿದೆ. ಬಹಳ ಜಾಣ ನಡೆಯನ್ನು ಅನುಸರಿಸ್ತಿದ್ದಾರೆ. ಚೀನಾ ಮತ್ತು ರಷ್ಯಾ ಜೊತೆಗೆ ಅವರ ನಡೆಯೂ ಕೂಡ ಹುಬ್ಬೇರಿಸುವಂತಿದೆ. ಅಮೆರಿಕ ಅರ್ಥ ಮಾಡ್ಕೊಳ್ಬೇಕಿದನ್ನು, ಕೂಡಲೇ ಕ್ಷಮೆ ಕೇಳಲಿ ಅಂತ ಟ್ರಂಪ್ಗೆ ಈಗ ಎಕ್ಸ್ಪರ್ಟ್ಗಳೇ ಸಲಹೆ ಕೊಡ್ತಿದ್ದಾರೆ. ಎಡ್ವರ್ಡ್ ಪ್ರೈಸ್ ಇವರು ನ್ಯೂಯಾರ್ಕ್ ಯೂನಿವರ್ಸಿಟಿಯ ಒಬ್ಬ ಪ್ರಮುಖ ಪ್ರೊಫೆಸರ್ ಆಗಿದ್ದಾರೆ ಮತ್ತು ಅಮೆರಿಕದ ಪ್ರಸಿದ್ಧ ಎಕ್ಸ್ಪರ್ಟ್ ಆಗಿದ್ದಾರೆ ಆರ್ಥಿಕ ವಲಯದಲ್ಲಿ. ಇವರು ಹೇಳ್ತಾ ಇರೋದೀಗ ಕೂಡಲೇ ಹೆಜ್ಜೆಯನ್ನು ಹಿಂದಿಡಲೇಬೇಕು. ಟ್ರಂಪ್ ಬಹಳ ಕಾಸ್ಟ್ಲಿ ಆಗ್ತದೆ. 21st ಸೆಂಚುರಿಯಲ್ಲಿ 21ನೇ ಶತಮಾನದಲ್ಲಿ ಅಮೆರಿಕಾಗೆ ಅತ್ಯಂತ ಅವಶ್ಯಕ ಈ ಭಾರತ. ಈ ಟ್ರಂಪ್ಗೆ ಅದೇನಾಗಿದೆ ಗೊತ್ತಿಲ್ಲ. ಯಾಕಂದರೆ ರಷ್ಯಾದ ವಿರುದ್ಧ ಯುದ್ಧದ ಪರಿಸ್ಥಿತಿ ತಂದಿಟ್ಕೊಂಡು ಚೀನಾದ ವಿರುದ್ಧ ತೊಡೆ ತಟ್ಟಿ ಭಾರತ ಎದುರು ಹಾಕ್ಕೊಂಡಿದ್ದಾರಲ್ಲ. ಈ 2 ರಾಷ್ಟ್ರಗಳ ವಿರುದ್ಧ ನಿಂತಿರುವಾಗ ಅಮೆರಿಕ ಈ 2 ರಾಷ್ಟ್ರಗಳನ್ನು ಎದುರಿಸಬೇಕಾಗಿರುವಂತಹ ಮತ್ತು ಅವರನ್ನು ಬಗ್ಗಿಸಬೇಕಾಗಿರುವಂಥ ಸವಾಲನ್ನು ಹೊಂದಿರುವ ಅಮೆರಿಕ ಇಂಡಿಯಾ ಜೊತೆ ಫ್ರೆಂಡ್ ಆಗಿರಬೇಕು. ಇಂಡಿಯಾನೇ ದೊಡ್ಡದಾದಂಥ ಒಂದು ಆಯ್ಕೆ ಅಮೆರಿಕಾಗೆ. 21ನೇ ಶತಮಾನದಲ್ಲಿ ಭಾರತ ಜಾಗತಿಕವಾಗಿ ಎಲ್ಲರಿಗೂ ಕೂಡ ಬೇಕಾಗಿರೋ ರಾಷ್ಟ್ರ. ಅಮೆರಿಕಕ್ಕಂತೂ ದಿ ಬೆಸ್ಟ್ ಪಾರ್ಟ್ನರ್ ಆಗಿದೆ, ಅನಿವಾರ್ಯ ಆಗಿದೆ ಭಾರತ. ಅಂಥದ್ರಲ್ಲಿ ಯಾಕೆ ಈ ನಿರ್ಧಾರವನ್ನು ತಗೊಂಡಿದ್ದಾರೆ ಟ್ರಂಪ್ ಅನ್ನೋದು ಅರ್ಥವಿಲ್ಲದ ವಿಚಾರ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪರ್ಟ್ಗಳು. ಮತ್ತು ಇದನ್ನು ಎಷ್ಟು ಬೇಗ ಸರಿ ಮಾಡ್ಕೊಳ್ತೀವೋ ಅಷ್ಟು ಒಳ್ಳೆಯದು ಅನ್ನೋದನ್ನು, ಆ ಒಂದು ವಿಚಾರವನ್ನು ಹೇಳ್ತಿರೋದು. ಕೂಡಲೇ ಕ್ಷಮೆ ಯಾಚಿಸಬೇಕು ಭಾರತದ ಬಳಿ ಓಪನ್ ಆಗಿ ಅಂತ. ಮತ್ತು ಟ್ರಂಪ್ಗೆ ಈ ಒಂದು ಸೂಚನೆ ಕೊಟ್ಟಿರುವಂಥ ಇದು ಅನಿವಾರ್ಯ ಅಮೆರಿಕಾಗೆ ಅಂತ ನಾವು ಸಲಹೆಯನ್ನು ಕೊಡ್ತಾ ಇರುವಂಥ ಎಕ್ಸ್ಪರ್ಟ್ ಇನ್ನೂ ಒಂದು ಮಾತು ಹೇಳ್ತಾರೆ. ಮೋದಿ ಜಾಣತನ ಎಷ್ಟು ಚೆನ್ನಾಗಿದೆ ಅಂದರೆ, ಬೀಜಿಂಗ್ ಮಾಸ್ಕೋ ಅಂದರೆ ಚೀನಾ ರಷ್ಯಾ ಜೊತೆಗೆ ಎಷ್ಟು ಬೇಕೋ ಅಷ್ಟು ಅಂತರ ಕಾಯ್ದುಕೊಳ್ತಿದ್ದಾರೆ. ಯುಕ್ರೇನ್ ಯುದ್ಧ ನಿಲ್ಲಿಸೋ ನಿಟ್ಟಿನಲ್ಲಿ SCO ಶೃಂಗದಲ್ಲಿ ಮೋದಿ ಆಡಿದಂಥ ಮಾತುಗಳು ಕೂಡ ಗಮನ ಸೆಳೆದ್ವು. ಪುಟಿನ್ ಜೊತೆ ವ್ಯಾಪಾರ ವಾಣಿಜ್ಯದ ಬಗ್ಗೆ ಎಷ್ಟು ಕ್ಲಿಯರ್ ಕಟ್ ಆಗಿತ್ತೋ, ಭಾರತ ನಿರ್ಧಾರ ಯುಕ್ರೇನ್ ವಿರುದ್ಧ ಯುದ್ಧವನ್ನು ನಿಲ್ಲಿಸಬೇಕು ಅನ್ನೋ ವಿಷಯದಲ್ಲೂ ಕೂಡ ಅಷ್ಟೇ ಕ್ಲಿಯರ್ ಕಟ್ ಆಗಿತ್ತು. ಮತ್ತು ಚೀನಾದ ಜೊತೆಗೂ ಕೂಡ ಎಷ್ಟಕ್ಕೆ ಬೇಕೋ ಅಷ್ಟೇ, ಅವರ ಬಲೆಗೆ ಬೀಳಲ್ಲ ಇವರು. ಮತ್ತು ಆ ದೇಶದ ಜೊತೆಗೆ ಏನೋ ಸಿಕ್ಕಾಪಟ್ಟೆ ನಾವು ಅವಲಂಬಿಸಲ್ಪಟ್ಟಿದ್ದೀವಿ ಅನ್ನೋ ಥರ ಎಲ್ಲೂ ಗೋಚರಿಸಲ್ಪಡಲ್ಲ. ಭಾರತದ ನಿರ್ಧಾರನೇ ಹಂಗಿದೆ. ಅವರು ಮಿಲಿಟರಿ ಪರೇಡ್ ಅಟೆಂಡ್ ಮಾಡೋದು, ಅಂಥ ಕಾರ್ಯಕ್ರಮಗಳನ್ನೂ ಕೂಡ ತಿರುಗಿ ನೋಡಲ್ಲ ಭಾರತ. ಅಷ್ಟು ಚೆನ್ನಾಗಿ ಅಂತರ ಕಾಯ್ದುಕೊಂಡು ಎಷ್ಟು ಬೇಕೋ ಅಷ್ಟೇ ಬಳಸ್ಕೊಳ್ತಿದೆ. ಸೊ ಈ ರೀತಿಯ ವಿದೇಶಾಂಗ ನೀತಿಯನ್ನು ಅನುಸರಿಸ್ತಿರುವಂಥ ಭಾರತ ಭವಿಷ್ಯದಲ್ಲಿ ಏನಾಗಲಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳದೆ ಮತ್ತು ಈಗ ನಮಗೆ ಅಮೆರಿಕಾಗೆ ಎಷ್ಟು ಅನಿವಾರ್ಯ ಅನ್ನೋದನ್ನು ಮರೆತು ಟ್ರಂಪ್ ಮಾಡ್ತಿರೋದು ತಪ್ಪು. 50% ಅಲ್ಲ, ಅದನ್ನು 0% ಮಾಡಿ ಕೂಡಲೇ ಕ್ಷಮೆ ಕೇಳಿ ಅನ್ನುವಂಥ ಆಗ್ರಹ ಎದ್ದಿದೆ ಅಮೆರಿಕದಲ್ಲಿ. ಇದೇ ರೀತಿ ಅಮೆರಿಕದ ಅತ್ಯಂತ ಸೀನಿಯರ್ ಅಡ್ವೈಸರ್ ಆಗಿ ಕೆಲಸ ಮಾಡಿದಂತಹ ಮೇರಿ ಕಿಸೆಲ್ ಅವರು ಹೇಳ್ತಾ ಇದ್ದಾರೆ, ಈಗ ಭಾರತ ಅಮೆರಿಕಕ್ಕೆ ಬೇಕೇ ಬೇಕು, ಅಮೆರಿಕ ನೀಡ್ಸ್ ಇಂಡಿಯಾ ಅಂತ ಹೇಳ್ತಿದ್ದಾರೆ. ಯಾಕೆ ಬೇಕು? ಈಗ ಚೀನಾ, ರಷ್ಯಾ ಮತ್ತು ಭಾರತ ಎಷ್ಟು ಕ್ಲೋಸ್ ಆಗಿವೆ, ಅವರ ಸಿದ್ಧಾಂತಗಳು, ನಡೆ,
ಅವರ ಉದ್ದೇಶ ಟಾರ್ಗೆಟ್ ಎಲ್ಲ ಬೇರೆಯಾಗಿದ್ರೂ ಕೂಡ ಒಟ್ಟಿಗೆ ಆಂಗಿಕವಾಗಿ ಕಾಣಿಸ್ತಲ್ವ, ಅವ್ರು ಒಟ್ಟೊಟ್ಟಿಗೆ 3 ಜನ ನಾಯಕರು ನಿಂತಿದ್ದು ಅದೇ ಒಂದು ದೊಡ್ಡ ಸಂದೇಶವಾಗ್ಬಿಡ್ತು ಇಡೀ ಜಗತ್ತಿಗೆ. ಅವ್ರು 3 ಜನ ಒಂದಾಗ್ತಾರೋ ಬಿಡ್ತಾರೋ, ಒಟ್ಟಿಗೆ ನಿಲ್ಲೋದು, ಒಟ್ಟಿಗೆ ವ್ಯವಹಾರ ಇಷ್ಟ ಇದೆಯೋ ಬಿಟ್ಟಿದೆಯೋ, ಒಳಗೊಳಗೆ ಮನಸ್ಸಲ್ಲಿ ಏನೇ ಇದ್ರೂ ಒಟ್ಟಿಗೆ ವ್ಯವಹಾರ ವ್ಯಾಪಾರ ಒಪ್ಪಂದಗಳನ್ನು ಶುರು ಮಾಡಿಬಿಟ್ರೆ ಅದು ಅಮೇರಿಕಾಗೆ ಎಷ್ಟು ಕಾಸ್ಟ್ಲಿ ಅಂದರೆ ವಿನಾಶದ ದಾರಿಯನ್ನು ತೋರಿಸತ್ತೆ. ಹಾಗಾಗಿ ಅಮೇರಿಕಾ ಇಂಡಿಯಾವನ್ನು ಬಯಸ್ತಾ ಇದೆ. ಭಾರತ ಅಮೇರಿಕಾಗೆ ಬೇಕೇ ಬೇಕು ಅಂತ ಸೀನಿಯರ್ ಮೋಸ್ಟ್ ಮೇರಿ ಕಿಸೆಲ್ ಒಬ್ಬರು US ಸೀನಿಯರ್ ಮೋಸ್ಟ್ ಅಫಿಷಿಯಲ್ ಅವ್ರು ಹೇಳ್ತಾ ಇರೋದು. ಈಗ ಏಷ್ಯಾ ಪೆಸಿಫಿಕ್ಕಲ್ಲಿ ಬೀಜಿಂಗ್ನ ಪ್ರಭಾವವನ್ನು ಕಡಿಮೆ ಮಾಡಬೇಕಂದ್ರೆ ಅಮೇರಿಕಾಗೆ ಥ್ರೆಟ್ ಚೀನಾ, ಅಮೇರಿಕಾಗೆ ಸವಾಲು ಚೀನಾದ ಪ್ರಭಾವ ಕಡಿಮೆ ಮಾಡಬೇಕು ಅಂದರೆ ಭಾರತ ಇಲ್ಲದೆ ಅದು ಸಾಧ್ಯವೇ ಇಲ್ಲ. ಏನು ಮಾಡ್ತಿದ್ದಾರೆ ಟ್ರಂಪ್ ಅನ್ನುವಂಥ ಪ್ರಶ್ನೆಯನ್ನು ಹಾಕಿದ್ದಾರೆ. ಸೊ ಈಗ ಇರಬೇಕಾಗಿರೋ ಸಂಬಂಧ ಅಮೇರಿಕಾ ಮತ್ತು ಭಾರತ ನಡುವೆ ಆಗಿತ್ತು ಗಟ್ಟಿಯಾಗಿ. ಈ ಸಲ ಟ್ರಂಪ್ ಆಯ್ಕೆ ಆಗ್ತಾ ಇದ್ದ ಹಾಗೆ ಅದೇ ಥರ ಕಾಣಿಸ್ತು ಆರಂಭದಲ್ಲಿ. ಭಾರತದ ಜೊತೆ ಅಮೇರಿಕ ಗಟ್ಟಿಯಾಗಿ ನಿಂತು ಬಿಟ್ರೆ ಚೀನಾನು ಕಟ್ಟು ಹಾಕಬಹುದು. ಚೀನಾಗೆ ಪರ್ಯಾಯವಾಗಿ ಭಾರತ ಬಹಳ ಗಟ್ಟಿಯಾಗತ್ತೆ. ಆದರೆ ಅಮೇರಿಕಾಗೆ ಅದು ಬೇಕಾಗಿಲ್ಲ. ಒಂದು ಚೀನಾ ತಡ್ಕೊಳ್ಳೋಕ್ಕಾಗ್ತಿಲ್ಲ, ಚೀನಾಗಿಂತ ಸ್ಟ್ರಾಂಗ್ ಆಗ್ತಿದೆ ಭಾರತ. ಎರಡೆರಡು ರಾಷ್ಟ್ರಗಳನ್ನು ಹೇಗೆ ತಡ್ಕೊಳ್ಳೋದು ಭವಿಷ್ಯದಲ್ಲಿ ಅನ್ನೋ ರೀತಿಯಲ್ಲಿ ಶುರುವಾಯಿತು ಡೀಪ್ ಸ್ಟೇಟ್ನ ಆಟ, ಟ್ರಂಪ್ ಹುಚ್ಚಾಟ. ಹಾಗಾಗಿ ಈಗ ಅಲ್ಲಿನವರೇ ಎಕ್ಸ್ಪರ್ಟ್ಗಳೇ ಹೇಳ್ತಿದ್ದಾರೆ ಟ್ರಂಪ್ ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ. ಅಮೇರಿಕದಲ್ಲಿ ಯಾರು ಈ ತೀರ್ಮಾನ ತಗೊಳ್ತಿದ್ದಾರಲ್ಲ ಅವರು ಬಹಳ ತಪ್ಪು ದಾರಿಯನ್ನು ಹಿಡಿದಿದ್ದಾರೆ. ಭಾರತವನ್ನು ಎದುರು ಹಾಕ್ಕೊಂಡು ಅಮೇರಿಕ ಮುಂದೆ ಸಾಗೋದು ಕಷ್ಟ ಅನ್ನುವಂಥ ತಿಳುವಳಿಕೆಯನ್ನು ಕೊಡ್ತಿದ್ದಾರೆ. ಇದರ ನಡುವೆ ನೋಡಿ ಪಿಯೂಷ್ ಗೋಯಲ್ ಅವರು ಹೇಳ್ತಾರೆ ಅಮೇರಿಕ ನಾವೇನು ಎದುರು ಹಾಕ್ಕೊಂಡಿಲ್ಲಪ್ಪ, ಅಮೇರಿಕ ನಮಗೂ ಒಳ್ಳೆ ಸ್ನೇಹಿತನೇ, ನವೆಂಬರಲ್ಲಿ ಮೋಸ್ಟ್ಲಿ ನಮ್ಮ ಟ್ರೇಡ್ ಡೀಲ್ ಓಕೆ ಆಗಬಹುದು. ಏನದು ಅಂತ ಕೇಳಿದ್ರೆ ನಮಗೆ ಅವ್ರಿಗೆ ಇಬ್ಬರಿಗೂ ಮ್ಯೂಚುವಲಿ ಇದು ಬೆನಿಫಿಷಿಯಲ್ ಇರಬೇಕು. ವಿನ್ ಪಾಲಿಸಿ ಆದರೆ ನಾವು ಖಂಡಿತ ಮತ್ತೆ ಟ್ರೇಡ್ ಡೀಲ್ಗೆ ಓಕೆ. ಟ್ರೇಡ್ ಡೀಲು ಮುರಿದು ಬಿತ್ತು ಅಂತ ತಲೆ ಕೆಟ್ಟು ಹೋಗ್ಬಿಡ್ತು ಟ್ರಂಪ್ಗೆ. ನೊಬೆಲ್ ಪ್ರೈಸು ಸಿಗಲಿಲ್ಲ, ಟ್ರೇಡ್ ಡೀಲು ಸಿಗಲಿಲ್ಲ, ಕಣ್ಣು ಕೆಂಪಾಗ್ಬಿಡ್ತಲ್ವಾ. ಟ್ರೇಡ್ ಡೀಲ್ ಓಕೆ ಮಾಡಿದ್ರೆ ಟ್ಯಾರಿಫ್ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳುವಲ್ಲಿ ಖಂಡಿತ ಅವರು ಮನಸ್ಸು ಮಾಡ್ತಾರೆ. ಆದರೆ ಇಷ್ಟೆಲ್ಲ ಹೇಳಿರುವಾಗ ಡೆಡ್ ಲೈನ್ ಮುಗೀತು, ಟೂ ಲೇಟ್, ಈಗ ಎಲ್ಲ ಥರ ಹೇಳಿ ಹೆದರಿಸ್ತಾ ಇದ್ದಾರೆ ಪಾಪ ಟ್ರಂಪ್ ಭಾರತವನ್ನು ಅಂಡರ್ ಎಸ್ಟಿಮೇಟ್ ಮಾಡಿ. ಪಿಯೂಷ್ ಗೋಯಲ್ ಹೇಳಿದ್ದಾರೆ, ಮೋದಿ ಅಂತೂ ಟ್ರಂಪ್ ಹೆಸರು ಕೂಡ ಹೇಳಲ್ಲ, ಮಂತ್ರಿಗಳು ಹೇಳ್ತಿದ್ದಾರೆ ನೋಡಿ ಖಂಡಿತ ನವೆಂಬರ್ ಅಷ್ಟೊತ್ತಿಗೆ ಟ್ರೇಡ್ ಡೀಲ್ ಓಕೆ ಮಾಡೋಣ, ನಮಗೂ ಅದು ಲಾಭದಾಯಕವಾಗಿದ್ದರೆ ಮಾತ್ರ ಅನ್ನುವ ಸಂದೇಶವನ್ನು ಮತ್ತೆ ಭಾರತ ಕೊಟ್ಟಿದೆ. ಸೊ ನೀವು ಎಷ್ಟೆಲ್ಲ ಒತ್ತಡ ಹಾಕಿದ್ರಿ, ಟ್ಯಾರಿಫ್ ಮೇಲೆ ಟ್ಯಾರಿಫ್ ಹಾಕಿದ್ರಿ, ಟ್ರೇಡ್ ಡೀಲ್ ಕುದುರಿಸ್ಬಿಡೋಣ ಅಂತ. ಆದರೆ ನಮ್ಮ ಕಂಡೀಷನ್ ಒಂದೇ, ಅದು ಮೇಕ್ ಇನ್ ಇಂಡಿಯಾಗೆ ಸಮಸ್ಯೆ ಆಗಬಾರ್ದು, ಆತ್ಮನಿರ್ಭರ ಭಾರತಕ್ಕೆ ಸಮಸ್ಯೆ ಆಗಬಾರ್ದು, ಇಲ್ಲಿನ ರೈತರಿಗೆ ಸಮಸ್ಯೆ ಆಗಬಾರ್ದು, ಹೈನುಗಾರಿಕೆಗೆ ಸಮಸ್ಯೆ ಆಗಬಾರ್ದು, ಮೀನುಗಾರರಿಗೆ ಸಮಸ್ಯೆ ಆಗಬಾರ್ದು, ನಮ್ಮ ದೇಶದ ಧಾರ್ಮಿಕ ಭಾವನೆಗಳಿಗೂ ಸಮಸ್ಯೆ ಆಗಬಾರ್ದು. ಮ್ಯೂಚುವಲಿ ಬೆನಿಫಿಷಿಯಲ್ ಇರಬೇಕು. ಆಗ ನಾವು ಓಕೆ ಮಾಡ್ತೀವಿ, ಬೇರೆ ಯಾವುದೂ ಇದನ್ನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಅಂತ. ಸೊ ಈಗ ಅಮೇರಿಕಾನೇ ಶೇಕ್ ಆಗ್ತಿದೆ ಅನ್ನೋದಕ್ಕೆ ಅಲ್ಲಿನ ಎಕ್ಸ್ಪರ್ಟ್ಗಳು ಬಾಯ್ ಬಡ್ಕೊಳ್ತಿದ್ದಾರೆ, ಈ ಟ್ರಂಪ್ ತಲೆ ಕೆಟ್ಟಿದೆಯಾ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.